ದರ್ಶನ್ನ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಣೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಸಿ.ವಿ. ನಾಗೇಶ್ ಅವರು ಈಗ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ದರ್ಶನ್ನ ಆಸ್ಪತ್ರೆಗೆ ದಾಖಲಾಗಿ ಅವರಿಗೆ ಆಪರೇಷನ್ ಮಾಡುವಂಥ ನಿರ್ಧಾರ ಅದು ದರ್ಶನ್ದಲ್ಲ. ದರ್ಶನ್ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ. ಅಂದರೆ ಒನ್ ಫೈನ್ ಡೇ ಎದ್ದು ಡಾಕ್ಟ್ರೇ ನನಗೊಂದು ಆಪರೇಷನ್ ಮಾಡಿಬಿಡಿ, ನಂದು ನಾಳೆಗೆ ನನ್ನ ಜಾಮೀನಿನ ಅವಧಿ ಮುಕ್ತಾಯ ಆಗುತ್ತೆ, ಆಪರೇಷನ್ ಮಾಡಿಬಿಡಿ ಅಂತ ದರ್ಶನ್ ಹೇಳೋದಕ್ಕಾಗಲ್ಲ. ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ ಇಂಥ ದಿನ ಈ ರೋಗಿಗೆ ಆಪರೇಷನ್ ಮಾಡಬಹುದು ಅನ್ನೋದನ್ನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಸದ್ಯ ನನ್ನ ಕಕ್ಷಿದಾರ ದರ್ಶನ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಅವರಿಗೆ ಅನಸ್ತೇಷಿಯಾ ಕೊಡಲಾಗ್ತಾ ಇದೆ, BP ವೇರಿಯೇಷನ್ ಇದೆ, ಅನಸ್ತೇಷಿಯಾದ ಸೈಡ್ ಎಫೆಕ್ಟು ಇದೆ, ಅದಕ್ಕೆ ಸಂಬಂಧಿಸಿದಂಥ ಡಾಕ್ಟರ್ಸ್ ರಿಪೋರ್ಟ್ ಇದೆ ತಗೊಳ್ಳಿ ಅಂತ ನ್ಯಾಯಮೂರ್ತಿಗಳ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡಿದರು. ಜೊತೆಗೆ ಬ್ಯಾಕ್ ಸ್ಟ್ರೆಂಥನ್ ಎಕ್ಸೈಸು ಮಾಡಿಸಲಾಗ್ತಾ ಇದೆ. ಅಂದರೆ ಬೆನ್ನುಮೂಳೆ ಅದರ ಸ್ಟ್ರೆಂತ್ ಮಾಡುವಂಥ ಎಕ್ಸೈಸನ್ನು ಸದ್ಯ ದರ್ಶನಿಗೆ ಮಾಡಿಸಲಾಗ್ತಾ ಇದೆ. ಪ್ರಸನ್ನಕುಮಾರ್ ಹೇಳ್ತಾರೆ ಮಧ್ಯಂತರ ಜಾಮೀನಿನ ರೂಲ್ಸ್ ವೈಲೇಷನ್ನು ಅಂತ. ಅಂದರೆ ಮಧ್ಯಂತರ ಜಾಮೀನಿನ ಕಂಡೀಷನ್ನನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ಪ್ರಸನ್ನಕುಮಾರ್ ಅವರ ವಾದ ಮೊನ್ನೆ ಆಗಿತ್ತು. ನಾವೆಲ್ಲ ಹೇಳಬೇಕಾಗಿರೋದು, ನಾವು ಹೇಳೋದಕ್ಕಾಗಲ್ಲ, ಇಲ್ಲಿ ಇದನ್ನು ವೈದ್ಯರು ತೀರ್ಮಾನ ಮಾಡಬೇಕು ಅಂತ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಫಾರ್ ಮೆಡಿಕಲ್ ರೀಸನ್ನು, ಆರೋಗ್ಯದ ಕಾರಣಕ್ಕಾಗಿ ನೀಡಲಾಗಿರುವಂಥ ಇಂಟ್ರೀಮ್ ಬೇಲು ಮಧ್ಯಂತರ ಜಾಮೀನು, ಅದನ್ನು ವಿಸ್ತರಿಸಿ ಮುಂದುವರಿಸಿ ಅನ್ನೋ ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.